ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾಂಗ್ರೆಸ್ ಪಕ್ಷಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಮುಖಭಂಗ ಆಗಿದೆ. ಏನು ಅಂದರೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರು ಅಸಿಂಧು ಆಗಿದ್ದಾರೆ, ಅವರ ಆಯ್ಕೆನೇ ಅಸಿಂಧು ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಈಗದು ವಾಪಸ್ ಬರಬೇಕು ಅಂದರೆ ಸುಪ್ರೀಂ ಕೋರ್ಟ್ ಹೋಗಿ ಹೈಕೋರ್ಟ್ ತೀರ್ಪಿನ ಮೇಲೆ ತಡೆ ತರಬೇಕು. ಅದರ ಸಾಧ್ಯತೆಗಳು ಕಡಿಮೆ. ಸೊ ಏನು ನಡೀತು ಹೊಸ ಬೆಳವಣಿಗೆ? ಯಾರು ಈ ಶಾಸಕ? ಯಾಕೆ ಆತ ತನ್ನ ಶಾಸಕ ಸ್ಥಾನವನ್ನು ಕಳ್ಕೊಂಡಿದ್ದಾರೆ? ಎಲ್ಲ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಅದು ಯಾವ ರೀತಿ ಚುನಾವಣಾ ವ್ಯವಸ್ಥೆಗಳು ಮತ್ತು ಈ ಇಡೀ ರಾಜಕೀಯ ಹಿನ್ನೆಲೆ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇದೆ, ಅದರ ಮೇಲೆ ಹೇಗೆ ಬೆಳಕು ಚೆಲ್ಲುತ್ತೆ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಯಾರು ಆ ವ್ಯಕ್ತಿ ಅಂತ ನೋಡೋದಾದರೆ, ಯಾರು ಆ ಶಾಸಕ ಅಂತ ನೋಡೋದಾದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆ ಏನಿದೆಯಲ್ಲ, ಅವರ ಗೆಲುವೇನಿದೆಯಲ್ಲ 2023ರ ವಿಧಾನಸಭಾ ಚುನಾವಣೆಗಳಲ್ಲಿ, ಅದನ್ನು ಹೈಕೋರ್ಟು ಅಸಿಂಧು ಮಾಡಿದೆ. ಅಸಿಂಧು ಮುಗೀತು, ನೀವು ಇನ್ಮೇಲೆ MLA ಅಲ್ಲ ಅಂತ ತೀರ್ಪು ಕೊಟ್ಟಾಗಿದೆ. ಸೊ ಯಾಕೆ ಇಂತಹ ತೀರ್ಪು ಯಾಕೆ ಬಂತು, ಏನದು ಕೇಸು ಅನ್ನೋದಾದರೆ, ಚುನಾವಣೆ ಮುಗಿದ ತಕ್ಷಣವೇ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಅಭ್ಯರ್ಥಿ, BJP ಅಭ್ಯರ್ಥಿ ಸಿ ಮುನಿರಾಜು ಅನ್ನುವಂಥವರು ಕೋರ್ಟ್ಗೆ ಹೋದರು. ಅವರು ಮಾಡಿದಂತಹ ಆರೋಪಗಳೇನು ಅಂದರೆ, ಗೆದ್ದ ಅಭ್ಯರ್ಥಿಯ ವಿರುದ್ಧ, ಸುಬ್ಬಾರೆಡ್ಡಿ ವಿರುದ್ಧ, ಸುಬ್ಬಾರೆಡ್ಡಿ ಸಲ್ಲಿಸಿರುವಂತಹ ದಾಖಲೆಗಳಿದಾವಲ್ಲ, ಲೆಕ್ಕ ಇದೆಯಲ್ಲ, ಅವರ ಆಸ್ತಿ ವಿವರಗಳಿದಾವಲ್ಲ, ಅವು ಸುಳ್ಳು. ಅದರಲ್ಲಿ ಬಹಳಷ್ಟು ಸುಳ್ಳಿದೆ, ಅದು ಸಚಾಲಕ ಅಲ್ಲ. ಅದರ ಜೊತೆಗೆ ಅವರು ಚುನಾವಣೆಯಲ್ಲಿ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ, ಜನರಿಗೆ ದುಡ್ಡು ಹಂಚಿದ್ದಾರೆ. ಈ ರೀತಿಯ ಆರೋಪಗಳನ್ನು ಮಾಡಿ ಅವರ ಚುನಾವಣೆಯನ್ನು ಅಥವಾ ಅವರ ಆಯ್ಕೆಯನ್ನು ಅಸಿಂಧು ಮಾಡಿ ಅಂತ ಒಂದು ಕೇಸನ್ನು ಹಾಕರು, ದಾವೆಯನ್ನು ಹೂಡಿದ್ರು. ಅದನ್ನು ಪುರಸ್ಕರಿಸಿದಂತಹ ಹೈಕೋರ್ಟ್ ಕಳೆದ 2.5 ವರ್ಷಗಳಿಂದ ವಿಚಾರಣೆ ನಡೆಸ್ಕೊಂಡು ಬರ್ತಾ ಇತ್ತು. ನಿನ್ನೆ ತೀರ್ಪನ್ನು ಪ್ರಕಟಿಸಿತು. ಆ ತೀರ್ಪಿನಲ್ಲಿ BJP ಅಭ್ಯರ್ಥಿಯಾಗಿದ್ದಂತಹ ಸಿ ಮುನಿರಾಜು, ಸೋತ ಅಭ್ಯರ್ಥಿಯ ವಾದವನ್ನು ಹೈಕೋರ್ಟ್ ಮನ್ನಿಸಿದೆ. ಅದನ್ನ ಗಣನೆಗೆ ತೆಗೆದುಕೊಂಡಿದೆ, ಒಪ್ಪಿಕೊಂಡಿದೆ. ಆ ಮೂಲಕ ಕಾಂಗ್ರೆಸ್ನ ಶಾಸಕ ಸುಬ್ಬಾರೆಡ್ಡಿ ಅವರ ಚುನಾವಣಾ ಫಲಿತಾಂಶಗಳೇನಿದೆ ಅದು ಎಂದು ಕಾಂಗ್ರೆಸ್ಸಿನ ಶಾಸಕ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧು ಅಂತ ಮಾಡಿ ಹಾಕಿದೆ. ಆ ಮೂಲಕ ಅವರ ಶಾಸಕ ಸ್ಥಾನ ರದ್ದಾಗಿದೆ. ಈಗ ಸೊ ಉಳಿದಿರುವ ಆಯ್ಕೆ ಏನು ಸುಬ್ಬಾರೆಡ್ಡಿ ಅವರಿಗೆ ಅಂತಂದ್ರೆ, ಅಲ್ಲೇ ಸ್ಪಾಟಲ್ಲಿ ಇದ್ದಂತಹ ಆಯ್ಕೆ ಏನು ಅಂದರೆ, ಸುಬ್ಬಾರೆಡ್ಡಿ ಪರ ವಕೀಲರು ವಾದ ಮಾಡಿದ್ದು, ತೀರ್ಪು ಹೊರಬಿದ್ದ ತಕ್ಷಣವೇ ಸರಿ ಪರವಾಗಿಲ್ಲ, ತೀರ್ಪು ಕೊಟ್ಟಿದ್ದೀರಿ, ಆದರೆ ಆ ತೀರ್ಪಿಗೆ ತಡೆ ಕೊಡಿ, ನಾವು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ, ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಅದಕ್ಕೆ ತಡೆ ಕೊಡಿ ಅಂತ ಕೇಳಿದ್ರು. ಬಟ್ ಹೈಕೋರ್ಟ್ ಅದಕ್ಕೆ ಒಪ್ಪಲಿಲ್ಲ, ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತು. ಹಾಗಾದರೆ ಈಗ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಬೇಕು. ಸುಪ್ರೀಂ ಕೋರ್ಟು ಈ ಹೈಕೋರ್ಟ್ ತೀರ್ಪಿಗೆ ತಡೆ ಕೊಡಬೇಕು. ಕೇವಲ ವಿಚಾರಣೆಗೆ ಒಪ್ಕೊಂಡು ಮುಂದಕ್ಕೆ ಹೋಗ್ತೀನಿ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ಮತ್ತೆ ಇವರು ಶಾಸಕರು ಅಂತ ವಾಪಸ್ ಬರೋಕ್ಕಾಗಲ್ಲ. ಅಷ್ಟರೊಳಗಡೆ ಉಪಚುನಾವಣೆಗಳು ಘೋಷಣೆ ಆಗಿಬಿಡ್ತವೆ. ಸುಪ್ರೀಂ ಕೋರ್ಟು ಹೈಕೋರ್ಟಿನ ತೀರ್ಪಿನ ವಿರುದ್ಧ ತಡೆ ಕೊಡಬೇಕು. ಆಗ ಮಾತ್ರ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಕರಣ ನಡೀತಾ ಇರುತ್ತೆ ಅದು ನಿರ್ಧಾರ ಆಗೋವರೆಗೂ MLA ಆಗಿ ಮುಂದುವರಿಬೋದು, ಇಲ್ಲಾಂದರೆ ಇಲ್ಲವೇ ಇಲ್ಲ. ಆ ಪರಿಸ್ಥಿತಿಗೆ ಸುಬ್ಬಾರೆಡ್ಡಿ ಬಂದಿದ್ದಾರೆ. ಇನ್ನು ಈ ಕಡೆ ಮುನಿರಾಜು ಅವರಿಗೆ 100% ಗೆಲುವು ಸಿಗ್ತಾ ಅನ್ನೋದಾದರೆ 100% ಗೆಲುವು ಸಿಕ್ಕಿಲ್ಲ. ಅವರು ಮಂಡಿಸಿದಂತಹ ವಾದಗಳೇನು? 2013ರಲ್ಲಿ 86 ಕೋಟಿ ಅಂತ ಅವರು ಆಸ್ತಿಯನ್ನು ಘೋಷಣೆ ಮಾಡಿದ್ರು ಚುನಾವಣಾ ದಾಖಲೆಗಳಲ್ಲಿ, ಅಫಿಡವಿಟ್ನಲ್ಲಿ. 2023 ಹೊತ್ತಿಗೆ ಅದನ್ನು 313 ಕೋಟಿ ಅಂತ ಅವರು ತೋರಿಸಿದ್ರು. ED ರೈಡು ಸಹ ಅವರ ಮೇಲೆ ಆಗಿದೆ. ಆದರೆ ವಾಸ್ತವದಲ್ಲಿ ನೋಡಿದ್ರೆ ಅವರ ಇನ್ಕಮ್ಮು ಅಥವಾ ಅವರ ಆಸ್ತಿ ಏನಿದೆ 313 ಕೋಟಿಗಳಿಗಿಂತ ತುಂಬ ಜಾಸ್ತಿ ಇದೆ. ಅವ್ರದ್ದು ಸುಮಾರು ಬಾರ್ಗಳಿದ್ದಾವೆ, ಸುಮಾರು ವ್ಯವಹಾರಗಳಿದ್ದಾವೆ, ಸುಮಾರು ಆಸ್ತಿಗಳಿದ್ದಾವೆ. ಅವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ 313 ಕೋಟಿ ಅನ್ನುವಂಥದ್ದು ಏನೂ ಅಲ್ಲ, ಅದು ಸುಳ್ಳು ಮಾಹಿತಿ. ಅದರ ಜೊತೆಗೆ ಚುನಾವಣೆಗಳ ಸಂದರ್ಭದಲ್ಲಿ ಮತದಾರರಿಗೆ ಒಂದಷ್ಟು ಆಮಿಷಗಳನ್ನು ಕೊಟ್ಟಿದ್ದಾರೆ, ದುಡ್ಡು ಹಂಚಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆ ಮೂಲಕ ಚುನಾವಣೆಯನ್ನು ಗೆದ್ದಿದ್ದಾರೆ. ಹಾಗಾಗಿ ಆ ಚುನಾವಣಾ ಫಲಿತಾಂಶಗಳನ್ನು ಅಸಿಂಧು ಮಾಡಿ ಅಂತ ಕೇಳ್ಕೊಂಡಿದ್ದು. ತೀರ್ಪು ಹೊರಬಿದ್ದ ತಕ್ಷಣ
ಅವರು ಕಂಪ್ಲೀಟ್ ಆಗಿ ಖುಷಿ ಆದ್ರ ಅಂದ್ರೆ ಖುಷಿ ಆಗೋದಕ್ಕೆ ಕಂಪ್ಲೀಟ್ನೆಸ್ ಆಗ್ಲಿಲ್ಲ. ಯಾಕೆಂದ್ರೆ ಅವರು ಹೇಳದಂತಹದ್ದು ತೀರ್ಪು ಬಂದ ನಂತರ ಅವರ ಪರ ಲಾಯರ್ ಕೇಳಿದ್ದು, ಈ ಗೆದ್ದ ಅಭ್ಯರ್ಥಿ ಫಲಿತಾಂಶ ಸಿಂಧು ಆಗಿರೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಬಂದವರನ್ನೇ MLA ಅಂತ ಆಯ್ಕೆ ಮಾಡದಂತೆ ಮಾಡಬೇಕು ಅಂತ. ಆದರೆ ಅದಕ್ಕೆ ಹೈಕೋರ್ಟ್ ಒಪ್ಪಲಿಲ್ಲ. ಹೈಕೋರ್ಟ್ ಅದಕ್ಕೆ ಒಪ್ಪಲಿಲ್ಲ. ಸೊ ಈಗ ಒಂದೋ ಉಪಚುನಾವಣೆ ಬರಬೇಕು, ಮತ್ತೆ ಚುನಾವಣೆ ಆಗಬೇಕು, ಅಲ್ಲಿ ನಿರ್ಧಾರ ಆಗಬೇಕು, ಅಥವಾ ಸುಪ್ರೀಂ ಕೋರ್ಟಿಂದ ಈ ಹೈಕೋರ್ಟ್ ಆದೇಶಕ್ಕೆ ಅಥವಾ ತೀರ್ಪಿಗೆ ತಡೆ ಸಿಗಬೇಕು, ಇವರೇ MLA ಆಗಿ ಮುಂದುವರಿಬೇಕು. ಅದೆರಡು ಪ್ರಕರಣ ಮಾತ್ರ, ಅದೆರಡು ಸಾಧ್ಯತೆಗಳು ಮಾತ್ರ ಇರುವಂಥದ್ದು. ಇನ್ನು ಇದು ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗ್ಲೂ ಮುಖಭಂಗ, ಕಾಂಗ್ರೆಸ್ ಸರ್ಕಾರಕ್ಕೂ ಮುಖಭಂಗನೇ, ಸಿದ್ದರಾಮಯ್ಯನವರಿಗೂ ಮುಖಭಂಗನೇ. ಯಾಕಂದರೆ ವಿರೋಧ ಪಕ್ಷಗಳಿಗೆ ಒಂದು ಆಯುಧ ಸಿಕ್ತು. ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಅಥವಾ ಗೆದ್ದು ಬಂದಿರುವಂಥವರು ಸುಳ್ಳು ಪ್ರಮಾಣ ಪತ್ರಗಳನ್ನು ಸಲ್ಲಿಸ್ತಾರೆ ಚುನಾವಣಾ ಆಯೋಗಕ್ಕೆ. ಇವರು ಚುನಾವಣಾ ಆಯೋಗದ ವಿರುದ್ಧ ನೂರಾರು ಆರೋಪಗಳನ್ನು ಮಾಡ್ತಿರ್ತಾರೆ, ಆದರೆ ನಿಜವಾಗ್ಲೂ ಇವರೇ ಚುನಾವಣಾ ಆಯೋಗಕ್ಕೆ ಸುಳ್ಳನ್ನು ಹೇಳೋದು. ಈಗ ನೋಡಿ, ಕೋರ್ಟೇ ಒಪ್ಪಿಕೊಂಡಿದೆ, ಒಂದು ಶಾಸಕ ತನ್ನ ಶಾಸಕ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ. ಇದು ವಾಸ್ತವ. ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸೋದು ನಿಲ್ಲಿಸಿ, ನೀವು ಸರಿ ಇರಿ, ನೀವು ಕೊಡುವಂತಹ ದಾಖಲೆಗಳು, ಮಾಹಿತಿ, ಸತ್ಯವನ್ನು ಕೊಡಿ ಅಂತ ವಿಪಕ್ಷಗಳು ದಾಳಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಅದರ ಜೊತೆಗೆ ಒಂದು MLA ಕಳ್ಕೊಂಡಿದ್ದಾರೆ ಅನ್ನೋಂಥದ್ದು ಸಹ ಮುಜುಗರನೇ. ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ನಾಯಕರಿಗಾಗಲಿ ಮುಜುಗರನೇ. ಕಾಂಗ್ರೆಸ್ನಲ್ಲಿ ಏನು ಒಂದು MLA ಕಡಿಮೆ ಆಗಿದ ತಕ್ಷಣ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ, ಯಾಕಂದ್ರೆ ದೊಡ್ಡ ಬಹುಮತ ಇದೆ. ಬಟ್ ಒಂದು ಹಿನ್ನಡೆ, ಒಂದು ಮುಜುಗರ ಇದ್ದೇ ಇರುತ್ತೆ. ಇನ್ನು ಇಂತಹ ವಿಚಾರಗಳು ಹೊರಗಡೆ ಬಂದಾಗ ನಮಗೆ ಗೊತ್ತು ಈ ರೀತಿನೇ ಇರೋದು ಅಂತ, ಆದರೂ ಆಶ್ಚರ್ಯ ಆಗುತ್ತೆ, ಈ ರೀತಿ ಎಲ್ಲ ನಡೆಯುತ್ತಾ ಅಂತ. ಪ್ರತಿಯೊಬ್ಬರಿಗೂ ಗೊತ್ತು, ರಾಜಕಾರಣಿಗಳು ಘೋಷಣೆ ಮಾಡುವಂತಹ ಆಸ್ತಿಗಳೇನಿದಾವಲ್ಲ ಅವು ಸರಿಯಾದ ಮಾಹಿತಿ ಆಗಿರಲ್ಲ. ಬೇನಾಮಿ ಹೆಸರಲ್ಲಿ ಒಂದಷ್ಟು ಇರ್ತವೆ, ಅಂಡರ್ ವ್ಯಾಲ್ಯೂಡ್ ಒಂದಷ್ಟು ಇರ್ತವೆ, ಇನ್ನೇನೇನೋ ಇರ್ತವೆ. ಯಾವನ್ನು ಸಹ 100% ಅವರು ಜನತೆ ಮುಂದೆ ಇಡೋದಿಲ್ಲ, ಸತ್ಯವನ್ನು ಒಪ್ಕೊಳ್ಳೋದಿಲ್ಲ ರಾಜಕಾರಣಿಗಳು ಅಂತ. ಸೊ ರಾಜಕೀಯ ಪರಿಸ್ಥಿತಿ ಏನಾಗಿದೆ, ಸುಮ್ಮನೆ ಹೇಳ್ತಿರ್ತಾರೆ ಜನ ಅನ್ನುವವರಿಗೆ ಇದೊಂದು ಪ್ರಕರಣ ಉದಾಹರಣೆಯಾಗಿ ಕಾಣುತ್ತೆ. ಅವರು ಅಫಿಡಿವಿಟೇ ಕೊಡ್ತಿದ್ದಾರೆ ಚುನಾವಣಾ ಆಯೋಗಕ್ಕೆ, ಅವ್ರು ಸುಳ್ಳು ಹೇಳಿರ್ತಾರೆ. ಅಫಿಡಿವಿಟ್ ಕೊಟ್ಟ ಮೇಲೆ ತುಂಬ ಸೀರಿಯಸ್ ಆಗಿರುತ್ತೆ, ಅವ್ರು ಕೊಟ್ಟಿರ್ತಾರೆ ಮಾಹಿತಿ, ಸರಿಯಾದ ಮಾಹಿತಿನೇ ಕೊಟ್ಟಿರ್ತಾರೆ ಅಂತ ಯಾರೆಲ್ಲ ಹೇಳ್ತಿದ್ರೋ ಅವರಿಗೆ ಇದೊಂದು ರೀತಿಯಾದಂತಹ ಉದಾಹರಣೆ ಆಗುತ್ತೆ. ಇಲ್ಲ 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 ಅವರು ಕೊಡುವ ಮಾಹಿತಿ ಸುಳ್ಳು ಆಗಿರುವಂಥ ಸಾಧ್ಯತೆಗಳೇ ಹೆಚ್ಚಿರ್ತವೆ. ನೋಡಿ ಈ ಪ್ರಕರಣ ಸಾಕಾಗಲ್ವಾ ಅಂತ ಎತ್ತಿ ತೋರಿಸ್ದಂಗೆ ಆಗುತ್ತೆ. ಸೊ ಇಡೀ ರಾಜಕೀಯ ವ್ಯವಸ್ಥೆ, ಚುನಾವಣಾ ವ್ಯವಸ್ಥೆ ಎಲ್ಲದರ ಮೇಲೆಯೂ ಸಹ ಇದೊಂದು ರೀತಿಯಾಗಿ ಒಂದು ಉದಾಹರಣೆಯಾಗಿ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಈ ತೀರ್ಪು ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಏನು ಅದಕ್ಕೆ ತಡೆ ಕೊಟ್ಟು ಇವರಿಗೆ ಸುಬ್ಬಾರೆಡ್ಡಿಗೆ ರಿಲೀಫ್ ಕೊಡ್ತಾರಾ, ಅಥವಾ ನಾವು ತಡೆ ಕೊಡಲ್ಲ ವಿಚಾರಣೆಗೆ ತಗೊಳ್ತೀವಿ, ಅಲ್ಲಿಯವರೆಗೆ ನೀವು MLA ಅಲ್ಲ ಅಂದ್ಬಿಟ್ರೆ ಮುಗಿದ್ದು ಕತೆ. 2.5 ವರ್ಷದೊಳಗಡೆ ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಆಗಿ ಅಷ್ಟರೊಳಗಡೆ ಹೊಸ ಚುನಾವಣೆನೇ ಬರ್ಬೋದು, ಏನೋ ಆಗ್ಬೋದು, ಮುಗಿದೋಗುತ್ತೆ. ಈ ಪ್ರಕರಣ ಇದ್ರೂ ತೀರ್ಪು ಬಂದರೂ ವೇಸ್ಟ್, ಬರದೇ ಇದ್ರು ವೇಸ್ಟ್ ಅನ್ನೋ ಹಂತಕ್ಕೆ ಹೋಗ್ಲೂಬಹುದು. ಸುಪ್ರೀಂ ಕೋರ್ಟ್ ಇಮ್ಮಿಡಿಯೇಟ್ ಆಗಿ ಈ ಕೇಸನ್ನು ಅಷ್ಟು ಫಾಸ್ಟಾಗಿ ಮಾಡುತ್ತೆ ಅಂತ ನನಗೇನು ಅನ್ಸಲ್ಲ, ಬಟ್ ಹೇಳೋಕ್ಕಾಗಲ್ಲ, ಸುಪ್ರೀಂ ಕೋರ್ಟಿಗೆ ಬಿಟ್ಟ ವಿಚಾರ. ಸೊ ಇದಿಷ್ಟು ಈ ಹೈಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆಯಲ್ಲ, ಹೈಕೋರ್ಟ್ನ ಯಾರು ನ್ಯಾಯಮೂರ್ತಿ MGS ಕಮಲ್ ಹೈಕೋರ್ಟ್ ಪೀಠ ಕೊಟ್ಟಂತಹ ತೀರ್ಪೇನಿದೆಯಲ್ಲ, ಕಾಂಗ್ರೆಸ್ಸಿನ ಶಾಸಕರು, ಬಾಗೇಪಲ್ಲಿ ಶಾಸಕರು SN ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನ ಅಸಿಂಧು ಅಂತ ಬಂದಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಇಡಬಹುದಾದಂಥ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.